ನೇಹಾ ಹತ್ಯೆಯ ಪ್ರಕರಣವನ್ನು ಖಂಡಿಸಿ ಹುಬ್ಬಳ್ಳಿಯಲ್ಲಿ ದೊಡ್ಡ ಪ್ರತಿಭಟನೆ ನಡೀತಾ ಇದೆ. ಎಬಿವಿಪಿ ಕಾರ್ಯಕರ್ತರು ಮತ್ತು ಹುಬ್ಬಳ್ಳಿಯ ಸಾರ್ವಜನಿಕರು ಈ ಹೋರಾಟದಲ್ಲಿ ಭಾಗಿಯಾಗಿದ್ದಾರೆ. ಇದು ಲವ್ ಕೇಸ್ ಅಲ್ಲ ಅಂತ ಪರಮೇಶ್ವರ್ ಅವರು ಹೇಳ್ತಿದ್ದಾರೆ. ಲವ್ ಜಿಹಾದ್ ಅಲ್ಲ ಅಂತ. ಇದು ಲವ್ ಜಿಹಾದ್ ಅಲ್ಲ. ಲವ್ ಇಬ್ಬರ ಮಧ್ಯೆ ಪ್ರೀತಿ ಇತ್ತು. ಯುವತಿ ಪ್ರೀತಿಯನ್ನ ದೂರ ಆಗಿದ್ದಕ್ಕೆ, ಫಯಾಜ್ನಿಂದ ನೇಹಾ ದೂರವಾಗಿದ್ದಕ್ಕೆ ಈ ಹತ್ಯೆ ನಡೆದಿದೆ ಅಂತ ಗೃಹ ಸಚಿವ ಪರಮೇಶ್ವರ್ ಅವರು ಹೇಳ್ತಿದ್ದಾರೆ. ಲವ್ ಜಿಹಾದ್ ಈ ಕೇಸ್ನಲ್ಲಿ ಆಗಿಲ್ಲ ಅಂತ ದಾರಿ ತಪ್ಪಿಸುವ ರೀತಿಯಲ್ಲಿ ಪರಮೇಶ್ವರ್ ಮಾತನಾಡ್ತಾ ಇದ್ದಾರೆ. ಪರಮೇಶ್ವರ್ ಅವರ ಹೇಳಿಕೆಗೆ ಹುಬ್ಬಳ್ಳಿಯಲ್ಲಿ ವ್ಯಾಪಕ ಖಂಡನೆ ವ್ಯಕ್ತ ಆಗ್ತಾ ಇದೆ. ಹುಬ್ಬಳ್ಳಿಯಲ್ಲಿ ಪರಮೇಶ್ವರ್ ಅವರ ಹೇಳಿಕೆಯನ್ನು ವಿರೋಧಿಸಿ ಎಬಿವಿಪಿ ಮತ್ತು ಸಾರ್ವಜನಿಕರು ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನ ಮಾಡ್ತಾ ಇದ್ದಾರೆ. ನೇಹಾ ಅವರ ತಂದೆ ಮಾತನಾಡಿದ್ರು, ಇದು ಲವ್ ಜಿಹಾದ್ ಕೇಸ್, ಮಗಳ ಹೆಸರಿಗೆ ಕಳಂಕ ತರುವಂತಹ ಪ್ರಯತ್ನವನ್ನ ಗೃಹ ಸಚಿವರು ಮಾಡಬಾರ್ದು. ಅದೇ ಪಕ್ಷ, ನಾನು ಕಾಂಗ್ರೆಸ್, ನಮ್ಮ ಪಕ್ಷದ ಗೃಹ ಸಚಿವರು ಈ ರೀತಿ ಮಾಡಬಾರ್ದು ಅಂತ ನಿರಂಜನ್ ಹಿರೇಮಠ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ನಮ್ಮ ಜೊತೆ ಈಗ ಗುರಾಜ್ ಹೂಗಾರ್ ಇದ್ದಾರೆ, ಹುಬ್ಬಳ್ಳಿಯ ರಿಪೋರ್ಟರ್. ಗುರಾಜ್, ಘಟನೆ ನಡೆದು ಇನ್ನೂ 24 ಗಂಟೆ ಕೂಡ ಆಗಿಲ್ಲ. ಗೃಹ ಸಚಿವರು ಈಗಾಗಲೇ ಲವ್ ಜಿಹಾದ್ ಅಲ್ಲ ಅಂತ ಮಾತನಾಡ್ತಾ ಇದ್ದಾರೆ. ನೀವು ನಿನ್ನೆಯಿಂದಲೂ ಕೂಡ ಗ್ರೌಂಡ್ನಲ್ಲಿದ್ದೀರಿ. ಪೊಲೀಸರು ಏನು ಹೇಳ್ತಾರೆ? ಪೊಲೀಸ್ ಕಮಿಷನರ್ ರೇಣುಕಾ ಸುಕುಮಾರ್ ಕೂಡ ಮಾತನಾಡ್ತಾ ಇದ್ದಾರೆ ಮಾಧ್ಯಮಗಳ ಬಗ್ಗೆ. ಅವರು ಕೂಡ ರೂಲ್ಡ್ ಔಟ್ ಮಾಡಿಲ್ಲ. ಪೊಲೀಸರ ತನಿಖೆ ಯಾವ ಆ್ಯಂಗಲ್ನಲ್ಲಿದೆ, ರೂಲ್ಡ್ ಔಟ್ ಮಾಡುವ ರೀತಿಯಲ್ಲಿ ಪೊಲೀಸರೇನಾದರೂ ನಿಮ್ಮ ಹತ್ರ ಮಾತನಾಡಿದ್ರ ಹೇಗೆ? ಪ್ರಕರಣದಲ್ಲಿ ಪೊಲೀಸರು ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಏನಂದ್ರೆ ಮೇಲ್ನೋಟಕ್ಕೆ ಫಯಾಜ್ ಆಕೆಯ ಬೆನ್ನು ಬಿದ್ದಿದ್ದ ಅದನ್ನ ಸ್ವತಃ ನೇಹಾಳ ಕುಟುಂಬಸ್ಥರು ಕೂಡ ಒಪ್ಕೊಳ್ತಾರೆ. ಆದ್ರೆ ನೇಹಾ ಮತ್ತು ಫಯಾಜ್ ಏನಿದ್ದಾರೆ ಪರಸ್ಪರ ಪ್ರೀತಿಸ್ತಿರ್ಲಿಲ್ಲ. ಆ ವಿಚಾರ ಕುಟುಂಬ ಸದಸ್ಯರು ಕೂಡ ಯಾವುದೇ ಮಾಹಿತಿ ಇಲ್ಲ ಅನ್ನುವಂತ ಮಾತನ್ನ ಸ್ವತಃ ನೇಹಾಳ ತಂದೆ ನಿರಂಜನ ಹಿರೇಮಠ ಹೇಳುವಂಥದ್ದು. ನೇಹಾಳು ಈಗಾಗಲೇ ಮೃತಪಟ್ಟಿದ್ದಕ್ಕೆ ಆತ್ಮಕ್ಕೆ ಶಾಂತಿ ಸಿಗುವಂತ ಹೇಳಿಕೆಯನ್ನ ಕೊಡಿ, ಮತ್ತಷ್ಟು ದುಃಖ ಕೊಡುವಂತ ಕೆಲಸವನ್ನ ನೀವು ಮಾಡಬೇಡಿ ಅಂತೇಳಿ ಸ್ವತಃ ನಿರಂಜನ ಹಿರೇಮಠ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ನಿರಂಜನ ಹಿರೇಮಠ ಕಾಂಗ್ರೆಸ್ನ ಮುಖಂಡರು ಅಷ್ಟೇ ಅಲ್ಲ, ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಕಾರ್ಪೊರೇಟರ್ ಕೂಡ ಹೌದು, ಕಾಂಗ್ರೆಸ್ ಪಕ್ಷದಿಂದ ಗೆದ್ದು ಬಂದಿದ್ದಾರೆ. ಸ್ವತಃ ಅವರು ಪರಮೇಶ್ವರ್ ಅವರ ಹೇಳಿಕೆಯನ್ನ ತೀವ್ರವಾಗಿ ಖಂಡಿಸಿದ್ದಾರೆ. ಯಾಕೆಂತ ಹೇಳಿದ್ರೆ ನಮ್ಮ ಮಗಳು ಆತರ ಪ್ರೀತಿಯ ಬಲೆಯಲ್ಲಿ ಬಿದ್ದಿರ್ಲಿಲ್ಲ, ಅದೇ ಕಾರಣಕ್ಕೆ ಅವಳ ಹತ್ಯೆ ಆಗಿದೆ, ಅವನು ಪ್ರೀತಿಸು ಅಂತ ಹೇಳಿ ಬೆನ್ನು ಬಿದ್ದಿದ್ದ. ಅವರಿಬ್ಬರು ಸ್ನೇಹಿತರಿದ್ರು, ಕಾಲೇಜಿನಲ್ಲಿ ಬ್ಯಾಚ್ಮೆಂಟ್ ಅಂದ್ರೆ ಡಿಗ್ರಿ ಓದುವಾಗ, ಪದವಿ ಓದುವಾಗ ಅವರಿಬ್ರು ಪರಿಚಯ ಇತ್ತು, ಸ್ನೇಹ ಇತ್ತು, ಬಿಟ್ಟರೆ ಅವ್ರ ಮಧ್ಯೆ ಪ್ರೀತಿ ಇರ್ಲಿಲ್ಲ. ಆದ್ರೆ ಅದನ್ನೇ ನಿರಂತರವಾಗಿ ಆಕೆಯ ಬೆನ್ನು ಬಿದ್ದು ಪ್ರೀತಿ ಹೇಳಿ ಬೆನ್ನು ಬಿದ್ದು ಪೀಡಿಸ್ತಾ ಇದ್ದ ಈ ವಿಚಾರವನ್ನ ಕುಟುಂಬ ಕೇಳಿದ್ದು. ಅಷ್ಟೆಲ್ಲ ಅವರು ಯಾವುದೇ ಕಾರಣಕ್ಕೂ ಭಯ ಪಟ್ಟಿರ್ಲಿಲ್ಲ, ಹೆದರಿರ್ಲಿಲ್ಲ. ಆ ಕಾರಣಕ್ಕೆ ಪರೀಕ್ಷೆ ಬರ್ಲಿಕ್ಕೆ ಅವ್ರು ಹೋಗಿದ್ಲು ಅನ್ನುವಂತ ಮಾತನ್ನ ಕುಟುಂಬ ಸದಸ್ಯರು ಹೇಳ್ತಾ ಇದ್ದಾರೆ. ಆದ್ರೆ ಪರಮೇಶ್ವರ್ ಅವರ ಹೇಳಿಕೆಗೆ ಸಾಕಷ್ಟು ಟೀಕೆಗೆ ಗುರಿಯಾಗ್ತದೆ. ಪರಸ್ಪರ ಪ್ರೀತಿಸಿದ್ರು ಅನ್ನುವಂತ ಹೇಳಿಕೆಯಲ್ಲಿ ಅದು ಯಾರಿಂದ ಮಾಹಿತಿ ಪಡೆದುಕೊಂಡು ಗೃಹ ಸಚಿವರು ಈ ಪ್ರತಿಕ್ರಿಯೆಯನ್ನ ಕೊಟ್ಟರು. ಕುಟುಂಬ ಸದಸ್ಯರು ಆ ವಿಚಾರವಾಗಿ ಯಾವುದೇ ಮಾಹಿತಿ ಇಲ್ಲ, ಆಕೆಯ ಸ್ನೇಹಿತರು ಕೂಡ ಆ ವಿಚಾರವಾಗಿ ಯಾವುದೇ ವಿಚಾರಗಳನ್ನ ರಿವೀಲ್ ಮಾಡ್ತಾ ಇಲ್ಲ. ಪೊಲೀಸರು ಕೂಡ ಇನ್ನು ತನಿಖೆ ಹಂತದಲ್ಲಿದೆ, ಈಗಲೇ ಯಾವುದೇ ವಿಚಾರಗಳನ್ನ ಹೇಳಲಿಕ್ಕೆ ಸಾಧ್ಯವಿಲ್ಲ ಅನ್ನುವಂತ ಮಾತನ್ನ ಸ್ವತಃ ಪೊಲೀಸ್ ಕಮಿಷನರ್ ಹೇಳ್ತಾ ಇದ್ದಾರೆ. ಹೀಗಿರುವಾಗ ಗೃಹ ಸಚಿವರ ಹೇಳಿಕೆ ಸಾಕಷ್ಟು ಟೀಕೆಗೆ ಗುರಿಯಾಗ್ತಿದೆ. ಸಾರ್ವಜನಿಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಪರಮೇಶ್ವರ್ ಅವರು ಕೂಡಲೇ ಕುಟುಂಬದ ಕ್ಷಮೆ ಕೇಳಬೇಕು ಅನ್ನುವಂತ ಒತ್ತಾಯವನ್ನು ಕೂಡ ಮಾಡ್ತಾ ಇದ್ದಾರೆ. ಇದು ಗೃಹ ಸಚಿವರ ಅಚಾತುರ್ಯ ಅಥವಾ ಅವಸರದ ಹೇಳಿಕೆ ಅಂತ ಕಾಣಿಸ್ತದೆ. ಯಾಕೆಂತ ಹೇಳಿದ್ರೆ ನಿನ್ನೆವರೆಗೂ ಕೂಡ ಅಲ್ಲಿ ಬಿಯುಬಿ ಕ್ಯಾಂಪಸ್ ನಲ್ಲಿ ನಾವು ಮಾತನಾಡಿದಾಗ ಎಲ್ಲರೂ ಹೇಳ್ತಿದ್ರು ಅವಳ ಬೆನ್ನು ಬಿದ್ದಿದ್ದ, ಅವಳು ಎಷ್ಟೇ ಹೆಚ್ಚಿಗೆ ಹೇಳಿದ್ರು ಕೂಡ ಅವಳ ಮಾತನ್ನ ಕೇಳಲಿಲ್ಲ. ಅವನು ಯಾವಾಗ ನೇಹಾಳ ನನ್ನ ಕೈ ಬಿಟ್ಟು ಹೋಗ್ತಾರೆ, ನಮ್ಗೆ ಸಿಗೋದಿಲ್ಲ ಅಂತ ಗೊತ್ತಾದ ನಂತರ ಆಕೆ ಹತ್ಯೆಗೆ ಪ್ಲಾನ್ ಮಾಡ್ಕೊಂಡಿದ್ದ ಅನ್ನುವಂತ ವಿಚಾರಗಳೆಲ್ಲವೂ ಕೂಡ ಬೆಳಕಿಗೆ ಬಂದು, ಹಾಗಾಗಿ ಇದೊಂದು ಲವ್ ಜಿಹಾದ್ ಅನ್ನುವಂಥದ್ದು ಕೂಡ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ ಅಂತ ಹಿಂದೂ ಪರ ಸಂಘಟನೆಗಳು, ಬಿಜೆಪಿ ಮುಖಂಡರುಗಳು ಆರೋಪ ಮಾಡ್ತಾ ಇದ್ದಾರೆ. ಅಷ್ಟೆಲ್ಲ ಸ್ವತಃ ಆಕೆಯ ಕುಟುಂಬಸ್ಥರು ಕೂಡ, ಅಂದ್ರೆ ನೇಹಾಳ ತಂದೆ ನಿರಂಜನ ಹಿರೇಮಠ ಹೇಳ್ತಾರೆ, ಇದೇ ತರದ ಒಂದು ಜಾಲ ನನ್ನ ಮಗಳ ಕಾರಣವಾಗಿದೆ. ಏನ್ ಲವ್ ಜಿಹಾದ್ ಅಂತ ಹೇಳ್ತೀವಿ ದೇಶದಲ್ಲಿ, ಅದೇ ತರದ ಒಂದು ಜಾಲ ಇದರಿಂದ ಕೆಲಸ ಮಾಡಿದೆ. ಇದರಿಂದ ಇನ್ನೂ 4 ಜನ ಕೈವಾಡ ಇದೆ, ಅವರೆಲ್ಲರ ಹೆಸರುಗಳನ್ನ ನಾನು ಪೊಲೀಸ್ ಇಲಾಖೆಗೆ ಕೊಟ್ಟಿದ್ದೇನೆ ಅನ್ನುವಂತ ಮಾತನ್ನ ಕೂಡ ನಿರಂಜನ ಹಿರೇಮಠ ಹೇಳಿರೋದ್ರಿಂದ ಈ ಬಗ್ಗೆ ಕೂಲಂಕುಷವಾದ ತನಿಖೆ ಆಗ್ತದೆ. ಯಾಕಂದ್ರೆ ನೇಹಾಳ್ ಜೊತೆ ಫಯಾಜ್ ಎಷ್ಟು ವರ್ಷದಿಂದ ಸಂಪರ್ಕದಿಂದ, ಯಾವ ರೀತಿ ಮೆಸೇಜ್ ಕನ್ವರ್ಸೇಷನ್ ಆಗ್ತಾ ಇತ್ತು, ಕೇವಲ ಸ್ನೇಹ ಮಾತ್ರ ಇತ್ತ ಅಥವಾ ಬೇರೆ ಏನಾದ್ರೂ ವಿಚಾರಗಳ ನಡೆದಿತ್ತ ಅನ್ನುವಂಥದ್ದು ಕೂಡ ಪೊಲೀಸ್ ತನಿಖೆಯಲ್ಲಿ ಗೊತ್ತಾಗ್ಬೇಕಾಗ್ತದೆ. ಆದ್ರೆ ಗೃಹ ಸಚಿವರು ತುಂಬಾ ಅರ್ಲಿಯಾಗಿ ಈ ಒಂದು ಸ್ಟೇಟ್ಮೆಂಟ್ ಅನ್ನ ಮಾಡಿ ಮುಜುಗರಕ್ಕೊಳಗಾಗಿದ್ದಾರೆ ಅಂತ ಕಾಣಿಸುತ್ತೆ. ಶಶಿ, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.